ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ SSL ಸೆಟ್ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಗಣಿತ ಟೀಚರ್ ಅಂದರೆ ಮ್ಯಾಥಮ್ಯಾಟಿಕ್ಸಿನ ಟೀಚರ್ ಕಾರ್ತಿಕ್. ಸೊ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋ ಲೆಸನಲ್ಲಿ ನಾವು ಏನನ್ನ ಓದಕ್ಕೆ ಹೋಗ್ತಾ ಇದೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಸ್ಕ್ರೀನ್ ಮೇಲೆ ನಿಮ್ಗೆ ಆಲ್ರೆಡಿ ಕಾಣಿಸ್ತಾ ಇದೆ ಯಾವ ಚಾಪ್ಟರ್ನ ಓದ್ತಾ ಇದೀವಿ ಅಂತ. ಎಸ್, SSLC ಪಠ್ಯಕ್ರಮದ SSLC ಸಿಲೆಬಸ್ಸಿನ ಮೊದಲನೆಯ ಟೆಕ್ಸ್ಟ್ ಬುಕ್ಕಿನ ಮೊದಲನೆಯ ಚಾಪ್ಟರ್ ಯಾವುದದು? ವಾಸ್ತವ ಸಂಖ್ಯೆಗಳು ಅಥವಾ ರಿಯಲ್ ನಂಬರ್ಸ್ನ ನಾವು ಇವತ್ತು ಅಧ್ಯಯನ ಅಂದರೆ ಓದೋದಕ್ಕೆ ಸಿದ್ಧರಾಗ್ತಾ ಇದ್ದೀವಿ, ರೈಟ್? ಸೊ ಮೊದಲನೇ ಚಾಪ್ಟರ್ ಆಗಿರೋದ್ರಿಂದ ಇದು ತುಂಬ ಈಸಿಯಾಗಿರುತ್ತೆ ಸ್ಟೂಡೆಂಟ್ಸ್. ದಯವಿಟ್ಟು ಇದನ್ನು ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಚೆನ್ನಾಗಿ ಇದನ್ನು ಓದೋಣ. ಸೊ ಇವತ್ತಿನ ವಿಡಿಯೋ ಸೀರೀಸಲ್ಲಿ ನಾವು ಇಡೀ ಪಾಠನ ನೋಡ್ತೀವಾ? ಖಂಡಿತ ಅಲ್ಲ. ಸೊ ಈ ಪಾಠದಿಂದ ಪ್ರತಿ ವರ್ಷ ನಿಮ್ಮ SSLC ಎಕ್ಸಾಮಿನೇಷನಲ್ಲಿ ಒಂದು ಕ್ವಶನ್ನ 100% ಕೇಳ್ತಾರೆ. ಅದು ಯಾವುದಪ್ಪ ಅಂದರೆ, ಅಭಾಗಲಬ್ಧ ಎಂದು ಸಾಧಿಸಿ, ಪ್ರೂವ್ ದ್ಯಾಟ್ ಇಟ್ ಇಸ್ ಅನ್ ಇರ್ರಾಷನಲ್ ನಂಬರ್ ಅಂತ ಒಂದು ಪ್ರಶ್ನೆ ಬರುತ್ತೆ. ಈ ಪ್ರಶ್ನೆ ಪ್ರತಿ ವರ್ಷ ಕೇಳಿದ್ದಾರೆ, ಒಂದು ವರ್ಷ ಕೂಡ ಮಿಸ್ ಆಗಿಲ್ಲ. ಸೊ ಎಷ್ಟು ಮಾರ್ಕಿಗೆ ಬರುತ್ತೆ ಈ ಪ್ರಶ್ನೆ ಅನ್ನೋದು ತುಂಬ ಜನಕ್ಕೆ ಕುತೂಹಲ ಇರುತ್ತೆ. ಎಸ್, ಸೊ ಈ ಪ್ರಶ್ನೆ ಅಭಾಗಲಬ್ಧ ಎಂದು ಸಾಧಿಸಿ ಅಥವಾ ಪ್ರೂವ್ ದ್ಯಾಟ್ ಇಟ್ ಇಸ್ ಅನ್ ಇರ್ರಾಷನಲ್ ನಂಬರ್ ಅನ್ನೋದು 2 ರಿಂದ 3 ಮಾರ್ಕ್, ಒಂದೊಂದ್ಸತಿ 2 ಮಾರ್ಕ್ ಕೇಳ್ತಾರೆ, ಒಂದೊಂದ್ಸತಿ 3 ಮಾರ್ಕ್ ಕೇಳ್ತಾರೆ. ಓಕೆ, ಸೊ ಯಾವ ರೀತಿ ಈ ಪ್ರಶ್ನೆನ ನಾವು ಸಾಲ್ವ್ ಮಾಡಬೇಕು, ಯಾವ ರೀತಿ ಫುಲ್ ಮಾರ್ಕ್ಸ್ನ ತಗೋಬೇಕು ಅನ್ನೋದು ಇವತ್ತಿನ ವಿಡಿಯೋ ಸೀರೀಸಲ್ಲಿ ನಾವು ಅದನ್ನು ಡಿಸ್ಕಸ್ ಮಾಡೋಣ. ಅದ್ರ ಜೊತೆಗೆ ಈ ವಾಸ್ತವ ಸಂಖ್ಯೆಗಳಂದ್ರೆ ಏನು, ರಿಯಲ್ ನಂಬರ್ಸ್ ಅಂದ್ರೆ ಏನು ಅಂತ ಕೂಡ ಚರ್ಚೆ ಮಾಡೋಣ, ರೈಟ್? ಸೊ ನೋಡಿ, ಸಂಖ್ಯೆಗಳನ್ನು ನೀವು ಮೊದಲನೇ ತರಗತಿಯಿಂದ 9ನೇ ತರಗತಿವರೆಗೂ ಓದ್ಕೊಂಡು ಬರ್ತಾನೆ ಇದ್ದೀರಾ. ಸೊ ಈ ಅಭಾಗಲಬ್ಧ ಸಂಖ್ಯೆ ಅಂದರೆ ಇರ್ರಾಷನಲ್ ನಂಬರ್ಸ್ನ ನೀವು ನಂಬರ್ ಲೈನ್ ಮೇಲೆ ರೊಕೇಟ್ ಮಾಡಿರ್ಬೋದು ನಿಮ್ಮ ಅರ್ಲಿಯರ್ ಕ್ಲಾಸಸ್ಸಲ್ಲಿ. ಓಕೆ, ಹಿಂದೆ ಓದಿರುವ ತರಗತಿಗಳಲ್ಲಿ ನೀವು ಅಭಾಗಲಬ್ಧ ಸಂಖ್ಯೆಗಳನ್ನು ಸಂಖ್ಯಾ ರೇಖೆ ಮೇಲೆ ಲೊಕೇಟ್ ಮಾಡಿರ್ಬೋದು, ರೈಟ್? ಓಕೆ, ಸೊ ಈ ಅಭಾಗಲಬ್ಧ ಸಂಖ್ಯೆಗಳಲ್ಲಿ ಒಂದು ಸ್ಟೆಪ್ ನಾವು ಮುಂದೆ ಹೋಗ್ತಾ ಇದ್ದೀವಿ, ರೈಟ್? ಸೊ ಈ ಅಭಾಗಲಬ್ಧ ಪುರಾವೆ, ಇರ್ರಾಷನಲ್ ನಂಬರ್ ಪ್ರೂಫ್ನ ಶುರು ಮಾಡೋಕ್ಕಿಂತ ಮುಂಚೆ ನಾವೇನು ಮಾಡೋಣ, ಈ ವಾಸ್ತವ ಸಂಖ್ಯೆಗಳು ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಅದೇ ರಿಯಲ್ ನಂಬರ್ಸ್ ಅಂದರೆ ಏನು, ಆ್ಯಕ್ಚುಲಿ ಏನು ರಿಯಲ್ ನಂಬರ್ಸ್ ಅಂದರೆ ಅಂತ ತಿಳ್ಕೊಳ್ಳೋಣ. ಸೊ ಸ್ಟೂಡೆಂಟ್ಸ್ ನೋಡಿ, ನಂಬರ್ಗಳನ್ನ ನಾವು ಎಲ್ಲಿ ಕಾಣ್ಬೋದು? ನಂಬರ್ಗಳನ್ನ ನಾವು ನಂಬರ್ ಲೈನ್ ಮೇಲೆ ಕಾಣ್ಬೋದು. ಈ ನಂಬರ್ ಲೈನ್ ಮೇಲೆ ಹಲವಾರು ನಂಬರ್ಗಳಿದ್ದಾವೆ. ಸೊ ನಿಮಗೆ ಏನು ಗೊತ್ತಿದೆ? 1 2 3 4, -1 -2 -3 -4 ಇಷ್ಟೇ ಗೊತ್ತಿರುತ್ತೆ ಅಲ್ವಾ? ಎಸ್, ಸೊ ಇದನ್ನು ಒಂದ್ಸತಿ ಝೂಮ್ ಮಾಡಿಬಿಟ್ಟು ನೋಡಿ. ನೀವು ಝೂಮ್ ಮಾಡಿದಾಗ ಏನಾಗುತ್ತೆ? 1 ಮತ್ತು 2ರ ನಡುವೆ ಝೂಮ್ ಮಾಡಿ ನೋಡಿದಾಗ 1.1, 1.2, 1.3, 1.4, 1.5, 1.6, 1.7, 1.8, 1.92 ಕರೆಕ್ಟ್, ಝೂಮ್ ಮಾಡಿ ನೋಡಿದಾಗ. ಅದೇ ರೀತಿ 1 ಮತ್ತು 1.1ನ ನಡುವೆ ಝೂಮ್ ಮಾಡಿ ಏನಾಗುತ್ತೆ? 1.01, 1.01, 1.02, 1.03 ಹೋಗ್ತಾ 1.09, 1.1 ಅಂತ ಆಗುತ್ತೆ. ಇವಾಗ 1 ಮತ್ತು 1.01 ಇವೆರಡನ್ನ ಮಧ್ಯೆ ಝೂಮ್ ಮಾಡಿ ಏನು ಕಾಣಿಸುತ್ತೆ ನಿಮಗೆ? 1.001, 1.002, ಅದೇ ರೀತಿ 1.009 ಮತ್ತು ಕೊನೆಗೇನು ಬರುತ್ತೆ? 1.01 ಅಂತ ಬರುತ್ತೆ. ಸೊ ನಾವು ಎಷ್ಟು ಝೂಮ್ ಮಾಡ್ತೀವೋ ಅಷ್ಟು ನಂಬರ್ಗಳು ನಮಗೆ ಕಾಣಿಸ್ತಾನೆ ಹೋಗ್ತಾ ಇರುತ್ತೆ, ಕಾಣ್ತಾ ಹೋಗ್ತಾನೇ ಇರುತ್ತೆ, ಅದು ನಿಲ್ಲಲ್ಲ ನಂಬರ್ಗಳು, ರೈಟ್? ಸೊ ಇಂಥ ನಂಬರ್ ಲೈನ್ ಮೇಲೆ ಇವಾಗ ನಾನು ಒಂದು ನಂಬರ್ನ ತೊಗೊಂಡೆ ಅಂದ್ಕೊಳ್ಳಿ. ಯಾವ ನಂಬರ್ ತೊಗೊಳ್ತೀನಿ ನಾನೀಗ? ಈ ನಂಬರ್ ತೊಗೋತೀನಿ. ಈ ನಂಬರ್ ಯಾವುದು? 0.5 ಅಂತ ಅಂದ್ಕೊಳ್ಳೋಣ. ಈ ನಂಬರ್ ಯಾವುದು? ಈ ಸಂಖ್ಯೆ ಯಾವುದು? 0.5. ಈ ನಂಬರ್ನ ನಾವೀಗ 0.5 ಅಂತ ತೊಗೊಂಡಿದ್ದೀನಿ. ನೋಡಿ, 0.5ನ ನಾನು ಈ ಥರ ಬರಿಬೋದಾ? 5 ಡಿವೈಡೆಡ್ ಬೈ 10, 5 ಡಿವೈಡೆಡ್ ಬೈ 10, ಕರೆಕ್ಟ್? ಸೊ ಈ 5 ಡಿವೈಡೆಡ್ ಬೈ 10ನ ನಾನು ಮುಂದೆ ಏನು ಮಾಡ್ಬೋದು? 5 1ಲಿ 5, 5 2ಲಿ 10, ಅಂದರೆ 5 1s 5 2s, ಇದನ್ನೇನಂತ ಬರಿಬೋದು? 1/2, ಕರೆಕ್ಟ್ ಹೌದಲ್ವಾ? ಎಸ್, 1/2. 1/2 ಅಂದರೆ ಅರ್ಧ, 0.5 ಅಂದರೂ ಕೂಡ ಅರ್ಧ ಅಷ್ಟೇ, ರೈಟ್? ಓಕೆ, ಸೊ ಈಗ ಈ ನಂಬರ್ ಲೈನ್ ಮೇಲೆ ಹಲವಾರು ನಂಬರ್ಗಳಿದ್ದಾವೆ, ಅದು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಈ ಹಲವಾರು ನಂಬರ್ಗಳಲ್ಲಿ ನಾವು ಒಂದು ನಂಬರ್ನ ತೊಗೊಂಡಿದ್ದೀವಿ, ಅದು ಯಾವುದು? 0.5. ಸೊ ಒಂದು ನಂಬರ್, ಈ ನಂಬರ್ ಲೈನ್ ಮೇಲೆ ಒಂದು ನಂಬರ್ ತೊಗೊಂಡಿದ್ದೀನಿ, ಅದು 0.5. ನಾನು ಆರಿಸಿರುವಂಥ ನಂಬರ್, ನಾನು ಚೂಸ್ ಮಾಡಿರುವಂಥ ನಂಬರ್ನ ನಾನು ಇವಾಗ ಯಾವ ರೂಪದಲ್ಲಿ ಬರೆದಿದ್ದೀನಿ? ಈ ರೂಪದಲ್ಲಿ ಬರೆದಿದ್ದೀನಿ. ಇದು ಯಾವ ರೂಪದಲ್ಲಿದೆ? ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ P/Q. ಇದು ಯಾವ ರೂಪದಲ್ಲಿದೆ? P/Q ಈ ರೂಪದಲ್ಲಿದೆ. ಇಲ್ಲಿ Q
ಶೂನ್ಯಕ್ಕೆ ಸಮವಾಗಿರಬಾರ್ದು ಮತ್ತೆ ಪಿ ಮತ್ತು ಕ್ಯೂಗಳು ಕೋಪ್ರೈಮ್ ನಂಬರ್ಸ್ ಆಗಿರಬೇಕು. ಅಂದರೆ ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರಬೇಕು. ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರಬೇಕು. ಯಾವೆಲ್ಲ ಸಂಖ್ಯೆಗಳನ್ನು ನಾವು ಈ ರೂಪದಲ್ಲಿ ಬರೆಯೋದಕ್ಕೆ ಸಾಧ್ಯ ಆಗುತ್ತೋ ಅದಕ್ಕೆಲ್ಲ ನಾವೇನಂತ ಕರಿತೀವಿ? ಭಾಗಲಬ್ಧ ಸಂಖ್ಯೆಗಳು ಅಥವಾ ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಸೊ ರ್ಯಾಷನಲ್ ನಂಬರ್ಸ್ ಅಂದ್ರೆ ಏನು? ದ ನಂಬರ್ ವಿಚ್ ಕ್ಯಾನ್ ಬಿ ರಿಟನ್ ಇನ್ ದ ಫಾರ್ಮ್ ಆಫ್ ಆರ್ ದ ನಂಬರ್ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ p by q ವೇರ್ q is not equal to 0 and p and q are co-prime numbers. Such numbers are called as rational numbers. ಇದನ್ನೇ ನಾನೀಗ ಕನ್ನಡದಲ್ಲಿ ಹೇಳ್ತೀನಿ. ಸಂಖ್ಯೆ ರೇಖೆ ಮೇಲೆ ಯಾವೆಲ್ಲ ಸಂಖ್ಯೆಗಳನ್ನು ನಾವು p by q ರೂಪದಲ್ಲಿ ಬರೆಯೋದಕ್ಕೆ ಸಾಧ್ಯವಾಗುತ್ತೋ, ಎಲ್ಲಿ q ಶೂನ್ಯಕ್ಕೆ ಸಮವಾಗಿರೋದಿಲ್ಲ ಮತ್ತು p ಹಾಗೂ qಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ತವೋ ಆ ಎಲ್ಲ ಸಂಖ್ಯೆಗಳಿಗೆ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಉದಾಹರಣೆಗಾಗಿ ಫಾರ್ ಎಕ್ಸಾಂಪಲ್ 0.5. ಇವಾಗ ನೀವೊಂದು ಪ್ರಶ್ನೆ ಕೇಳ್ಬೋದು ನನಗೆ, ಸರ್ ಈ 0.5ನ ನೀವು ಯಾಕೆ 1/12 ಸ್ಟಾಪ್ ಮಾಡಿದ್ವಿ, ಯಾಕೆ ನೀವು 5/10 ಅಂತ ಬರೆದಿಲ್ಲ? ಇಲ್ಲೂ ಕೂಡ ಸ್ಟಾಪ್ ಮಾಡ್ಬೋದಾಗಿತ್ತಲ್ವಾ? ಕರೆಕ್ಟ್, ಸ್ಟಾಪ್ ಮಾಡ್ಬೋದಾಗಿತ್ತು. ಬಟ್ ಒಂದು ಕಂಡೀಷನ್ ಇದೆ. ಏನ ಕಂಡೀಷನು? ಇಲ್ಲಿ ಏನು ಹೇಳ್ತಿದ್ದಾರೆ ನೋಡಿ, p and q are co-prime numbers. p ಮತ್ತು q ಸಹ ವಿಭಾಜ್ಯ ಸಂಖ್ಯೆಗಳು. ಏನಿದು ಸಹ ವಿಭಾಜ್ಯ ಸಂಖ್ಯೆಗಳಂದ್ರೆ ನೋಡಿ, ಎರಡು ನಂಬರ್ಗಳನ್ನ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಈಗ ನಾನು ತಗೋತೀನಿ 10 ಮತ್ತು 15. ಇವೆರಡು ಸಹ ವಿಭಾಜ್ಯ ಸಂಖ್ಯೆಗಳ, ಹೌದೋ ಅಲ್ವೋ? ಹೇಗೆ ಗೊತ್ತಾಗುತ್ತೆ? ವೆರಿ ಸಿಂಪಲ್. ಇವೆರಡು ಸಂಖ್ಯೆಗಳನ್ನ ನೋಡಿ ಆಲೋಚಿಸಿ, ಯೋಚನೆ ಮಾಡಿ. ಇವೆರಡು ಸಂಖ್ಯೆಗಳನ್ನ ಯಾವೆಲ್ಲ ನಂಬರ್ಗಳು ಡಿವೈಡ್ ಮಾಡ್ತವೆ? 1 ಡಿವೈಡ್ ಮಾಡುತ್ತಾ? ಎಸ್. ಇವೆರಡು ಸಂಖ್ಯೆಗಳನ್ನ 1 ಅನ್ನೋ ಸಂಖ್ಯೆ ಭಾಗಿಸುತ್ತೆ, ಡಿವೈಡ್ ಮಾಡುತ್ತೆ. 2 ಡಿವೈಡ್ ಮಾಡುತ್ತಾ? 2 ಡಿವೈಡ್ ಮಾಡಲ್ಲ. ನೆಕ್ಸ್ಟ್ 3 ಡಿವೈಡ್ ಮಾಡುತ್ತಾ? 3 ಡಿವೈಡ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ 5 ಡಿವೈಡ್ ಮಾಡೋಕ್ಕಾಗುತ್ತಾ? 5 ಡಿವೈಡ್ ಮಾಡೋಕ್ಕಾಗುತ್ತೆ. ರೈಟ್, 5 ಡಿವೈಡ್ ಮಾಡೋಕ್ಕಾಗುತ್ತೆ. ಇವಾಗ ಈ ಯಾವೆರಡು ಸಂಖ್ಯೆಗಳನ್ನು ನಾವು ತಗೋತೀವಿ ನೋಡಿ, ಆ ಎರಡು ಸಂಖ್ಯೆಗಳಿಗೆ ಬರೀ 1 ಮಾತ್ರ ಡಿವೈಡ್ ಆಗಬೇಕು, 1 ಮಾತ್ರ ಭಾಗಿಸ್ಬೇಕು ಅವೆರಡು ಸಂಖ್ಯೆಗಳನ್ನು. ಒಂದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಸಂಖ್ಯೆ ಬಂದರೆ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಅದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಇನ್ನೊಂದು ಉದಾಹರಣೆ ತಗೊಳ್ಳೋಣ ನೋಡಿ. ಈಗ 8, 24 ಅಂತ ತಗೊಳ್ಳೋಣ. ಇವೆರಡು ಸಂಖ್ಯೆಗಳನ್ನು ಭಾಗಿಸುವಂತೆ ಸಂಖ್ಯೆ ಯಾವುದು? ಎರಡು ಡಿಜಿಟ್ಸ್ನ ಡಿವೈಡ್ ಮಾಡುವಂಥ ಡಿಜಿಟ್ ಯಾವುದು? 1 ಡಿವೈಡ್ ಮಾಡುತ್ತಾ? ಎಸ್, 1 ಡಿವೈಡ್ ಮಾಡುತ್ತೆ. 2 ಡಿವೈಡ್ ಮಾಡುತ್ತಾ? 2 ಕೂಡ ಡಿವೈಡ್ ಮಾಡುತ್ತೆ. 4 ಡಿವೈಡ್ ಮಾಡುತ್ತಾ? 4 ಕೂಡ ಡಿವೈಡ್ ಮಾಡುತ್ತೆ. 8 ಡಿವೈಡ್ ಮಾಡುತ್ತಾ? 8 ಕೂಡ ಡಿವೈಡ್ ಮಾಡುತ್ತೆ. ಒಂದನ್ನು ಹೊರತುಪಡಿಸಿ ಬೇರೆ ಸಂಖ್ಯೆಗಳು ಬಂದರೆ ಇದಕ್ಕೆ ನಾವು ಸಹ ಅವಿಭಾಜ್ಯ ಸಂಖ್ಯೆಗಳಂತ ಕರೆಯೋದಿಲ್ಲ. ಇದಕ್ಕೆ ನಾವು ಸಹ ಅವಿಭಾಜ್ಯ ಸಂಖ್ಯೆ ಅಂತ ಕರೆಯೋದಿಲ್ಲ, ಕೋಪ್ರೈಮ್ ನಂಬರ್ಸ್ ಅಂತ ಕರೆಯೋದಿಲ್ಲ. ಇವೆರಡು ನಂಬರ್ಗಳನ್ನು ಡಿವೈಡ್ ಮಾಡೋದು ಬರೀ 1 ಆಗಿರ್ಬೇಕಷ್ಟೆ. 1ನ್ನ ಬಿಟ್ಟು ಬೇರೆ ಯಾವುದಾದ್ರೂ ನಂಬರ್ಗಳು ಬಂದರೆ ಅದಕ್ಕೆ ನಾವು ಕೋಪ್ರೈಮ್ ನಂಬರ್ಸ್ ಅಂತ ಕರೆಯಲ್ಲ, ಸಹ ಅವಿಭಾಜ್ಯ ಸಂಖ್ಯೆಗಳಂತ ಕರೆಯಲ್ಲ. ಗೊತ್ತಾಯ್ತಾ ಸಹ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನಂತ? ಇನ್ನೊಂದು ಎಕ್ಸಾಂಪಲ್ನ ತಗೊಳ್ಳೋಣ. 3 and 7. ಇವಾಗ ಯೋಚನೆ ಮಾಡಿ, ಯಾವೆಲ್ಲ ನಂಬರ್ಗಳು 3 ಮತ್ತು 7ನ ಡಿವೈಡ್ ಮಾಡುತ್ತೆ? ಆಬ್ವಿಯಸ್ಲಿ 1 ಡಿವೈಡ್ ಮಾಡುತ್ತೆ. 3ನ್ನ 1ರಿಂದ ಭಾಗಿಸ್ಬೋದು, 7ನ ಕೂಡ 1ರಿಂದ ಭಾಗಿಸ್ಬೋದು. 1ಅನ್ನು ಹೊರತುಪಡಿಸಿ ಬೇರೆ ಯಾವುದಾದ್ರೂ ನಂಬರ್ ಭಾಗಿಸುತ್ತಾ 3 ಮತ್ತು 7ನ? ಇಲ್ಲ. ಹಾಗಾದರೆ ಈ 3 ಮತ್ತು 7ಕ್ಕೆ ನಾವು ಕೋಪ್ರೈಮ್ ನಂಬರ್ಸ್ ಅಂತ ಕರಿತೀವಿ, ಸಹ ಅವಿಭಾಜ್ಯ ಸಂಖ್ಯೆಗಳಂತ ಕರಿತೀವಿ. ಅರ್ಥ ಆಯ್ತಾ ಸಹ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನಂತ? ಯಾವ ಎರಡು ಸಂಖ್ಯೆಗಳನ್ನು ಬರೀ 1 ಮಾತ್ರ ಭಾಗಲ್ಪಡಿಸೋದೋ, ಅಂದರೆ ಯಾವುದು ಬರೀ 1ಅನ್ನು ಮಾತ್ರ ಡಿವೈಡ್ ಮಾಡುತ್ತೋ ಅದಕ್ಕೆ ನಾವು ಕೋಪ್ರೈಮ್ ಅಥವಾ ಸಹ ಅವಿಭಾಜ್ಯ ಸಂಖ್ಯೆಗಳಂತ ಕರಿತೀವಿ. ಇಲ್ಲಿ 5 ಮತ್ತು 10 ಬಂದಿತ್ತು, ಇಲ್ಲಿ ಬರ್ದಿಲ್ಲ ಅಲ್ವಾ ನಾನು? ಓಕೆ. 5 ಮತ್ತು 10 ಇವೆರಡು ಸಂಖ್ಯೆಗಳನ್ನು ಭಾಗಿಸ್ಪಡುವಂತಹ ಸಂಖ್ಯೆ ಯಾವುದು? 1. ಓಕೆ. ಇದನ್ನು ಹೊರತುಪಡಿಸಿ 5 ಭಾಗಿಸುತ್ತಾ? ಭಾಗಿಸುತ್ತೆ. ಸೊ ಹಾಗಾದರೆ 1ನ ಹೊರತುಪಡಿಸಿ ಇನ್ನೊಂದು ಸಂಖ್ಯೆ ಬಂದರೆ ಏನು? ಇದು ಸಹ ಅವಿಭಾಜ್ಯ ಸಂಖ್ಯೆ ಅಲ್ಲ, ಅಷ್ಟೇ, ಸಹ ಅವಿಭಾಜ್ಯ ಸಂಖ್ಯೆ ಅಲ್ಲ. ಸೊ ಅದಕ್ಕೆ ನಾನೇನು ಮಾಡಿದೆ? 5 1 1, 5 2 10, 1/2. ಇವಾಗ ಇವೆರಡು ಸಂಖ್ಯೆಗಳನ್ನ ನೋಡಿ, ಬರೀ 1 ಮಾತ್ರ ಇವೆರಡು ಸಂಖ್ಯೆಗಳನ್ನು ಭಾಗಿಸ್ಬಿಡ್ತದೆ. ಕರೆಕ್ಟ್, ಭಾಗಿಸುತ್ತೆ. ಬೇರೆ ಯಾವ ನಂಬರು ಭಾಗಿಸಲ್ಲ. ಸೊ ಅದನ್ನು ನಾವು ಕೋಪ್ರೈಮ್ ಅಥವಾ ಸಹ ಅವಿಭಾಜ್ಯ ಸಂಖ್ಯೆಗಳಂತ ಕರಿತೀವಿ.
ಅರ್ಥ ಆಯ್ತಲ್ವಾ ಸಹವಿಭಾಜ್ಯ ಸಂಖ್ಯೆ ಅಂದರೆ ಏನು ಅಂತ? ಓಕೆ, ಸೊ ಈ ಸಂಖ್ಯಾ ರೇಖೆ ಮೇಲೆ ಯಾವೆಲ್ಲ ನಂಬರ್ಗಳು, ಎಷ್ಟೊಂದು ನಂಬರ್ಗಳಿದ್ದಾವೆ. ಎಷ್ಟು ನಂಬರ್ಗಳನ್ನು ನಾವು ಅಷ್ಟು ನಂಬರ್ಗಳು, ಎಷ್ಟು ನಂಬರ್ಗಳಿದಾವೆ ಅಷ್ಟು ನಂಬರ್ಗಳು, ಎಷ್ಟು ನಂಬರ್ಗಳಿದಾವಲ್ವಾ ಅದರಲ್ಲಿ ಹಲವಾರು ನಂಬರ್ಗಳನ್ನ ನಾವು P/Q ರೂಪದಲ್ಲಿ ಬರಿಬೋದು. ಓಕೆ, ಆ ಯಾವ ನಂಬರ್ಗಳನ್ನ ನಾವು P/Q ರೂಪದಲ್ಲಿ ಬರೆಯೋಕ್ಕೆ ಸಾಧ್ಯ ಆಗುತ್ತಲ್ವಾ ಆ ಎಲ್ಲ ನಂಬರ್ಗಳಿಗೆ ನಾವು ರ್ಯಾಷನಲ್ ನಂಬರ್ಸ್ ಅಥವಾ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಇದು ಮೊದಲನೆಯ ಪಾರ್ಟ್. ಇವಾಗ ಸೆಕೆಂಡ್ ಪಾರ್ಟಿಗೆ ಹೋಗೋಣ, ಎರಡನೇ ಪಾರ್ಟಿಗೆ ಹೋಗೋಣ. ಇವಾಗ ಈ ಸಂಖ್ಯಾ ರೇಖೆ ಮೇಲೆ ಒಂದು ನಂಬರ್ ಇದೆ. ಯಾವುದಪ್ಪ ಆ ನಂಬರ್ ಅಂದರೆ ಇಲ್ಲಿದೆ. ಆ ನಂಬರ್ ಎಲ್ಲಿದೆ ಅಂದರೆ ಎಲ್ಲೆಲ್ಲೋ ಬರುತ್ತೆ. ಏನ ನಂಬರು ಅಂತ ನೋಡಿದಾಗ ನಮಗೆ 1.414321903627 ಹಾಗೆ ಇದು ಹೋಗ್ತಾನೆ ಇರುತ್ತೆ. ಓಕೆ, ಹಾಗೆ ಇದೇನಾಗ್ತಿರುತ್ತೆ, ಹೋಗ್ತಾನೆ ಇರುತ್ತೆ. ಸೊ ಇದು ಸಂಖ್ಯೆ ರೇಖೆ ಮೇಲೆ ಇದೆಯಾ? ಎಸ್ ಇದೆ. ಯಾಕೆ ಹೇಳಿ? 1 ಮತ್ತು 2ರ ನಡುವೆ 1.414 ಅಂತ ಏನೋ ಬರ್ತಾ ಇದೆ. ಸೊ ಆಬ್ವಿಯಸ್ಲಿ ಇದು ಸಂಖ್ಯಾ ರೇಖೆ ಮೇಲಿದೆ. ಇವಾಗ ಈ ನಂಬರ್ನ ನಾವು ಏನೇ ಮಾಡಿದ್ರೂ ಕೂಡ P/Q ರೂಪದಲ್ಲಿ ಬರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವು ನೋಡಿ, ಹಲವಾರು ಸಂಖ್ಯೆಗಳನ್ನು ನಾವು P/Q ರೂಪದಲ್ಲಿ ಬರಿಬಹುದು. ಎಸ್, ನಿಜ. ಯಾವೆಲ್ಲ ಸಂಖ್ಯೆಗಳನ್ನು ನಾವು P/Q ರೂಪದಲ್ಲಿ ಬರಿತೀವೋ, ಯಾವೆಲ್ಲ ಸಂಖ್ಯೆಗಳನ್ನು ನಾವು P/Q ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವೋ ಅದಕ್ಕೆಲ್ಲ ನಾವು ರ್ಯಾಷನಲ್ ನಂಬರ್ಸ್ ಅಥವಾ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಕರೆಕ್ಟ್? ಎಸ್. ಇವಾಗ ಎಷ್ಟೊಂದು ಸಂಖ್ಯೆಗಳು ಈ ರೇಖೆ ಸಂಖ್ಯೆ ಮೇಲೆ ಎಷ್ಟೊಂದು ಸಂಖ್ಯೆಗಳು, ಎಷ್ಟೊಂದು ನಂಬರ್ಸ್ಗಳನ್ನ ನಾವು P/Q ರೂಪದಲ್ಲಿ ಬರಿಬಹುದು. P/Q ಫಾರ್ಮಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ಬೋದು. ಆ ಎಲ್ಲ ನಂಬರ್ಗಳಿಗೆ ನಾವೇನಂತ ಕರಿತೀವಿ? ಭಾಗಲಬ್ಧ ಸಂಖ್ಯೆಗಳು ಅಥವಾ ಭಾಗಲಬ್ಧ ಸಂಖ್ಯೆಗಳು ಅಥವಾ ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಸೊ ಯಾವೆಲ್ಲ ಸಂಖ್ಯೆಗಳನ್ನ ನಾವು P/Q ರೂಪದಲ್ಲಿ ಬರಿಬಹುದೋ ಅದಕ್ಕೆಲ್ಲ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಕರೆಕ್ಟ್. ಬಟ್ ಕೆಲವು ಸಂಖ್ಯೆಗಳಿದಾವೆ ಈ ನಂಬರ್ ಲೈನ್ ಮೇಲೆ. ಫಾರ್ ಎಕ್ಸಾಂಪಲ್ ಇದು ಉದಾಹರಣೆಗೆ ಇದು ನೋಡಿ, ಇದು ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಹಾಗೆ ಇದನ್ನ ನಾವು ಏನೇ ಮಾಡಿದ್ರೂ P/Q ರೂಪದಲ್ಲಿ ಬರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಂಥ ಸಂಖ್ಯೆಗಳಿಗೆ ಏನಂತ ಕರೀತಾರೆ ಹಾಗಂದ್ರೆ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರೀತಾರೆ. ಭಾಗಲಬ್ಧ ಸಂಖ್ಯೆಗಳಂದ್ರೆ ಏನು? P/Q ರೂಪದಲ್ಲಿ ಬರೆಯೋಕ್ಕಾದ್ರೆ ಅದನ್ನ ಭಾಗಲಬ್ಧ ಸಂಖ್ಯೆಗಳು ಅಂತ ಕರೀತಾರೆ. ಅಭಾಗಲಬ್ಧ ಸಂಖ್ಯೆಗಳಂದ್ರೆ ಏನು? P/Q ರೂಪದಲ್ಲಿ ಬರೆಯೋದಕ್ಕೆ ಆಗಲ್ಲ ಅಂದ್ರೆ ಅದನ್ನ ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಈ ಭಾಗಲಬ್ಧ ಮತ್ತು ಅಭಾಗಲಬ್ಧ ಎರಡನ್ನ ಸೇರಿಸಿ ನಾವು ಕರೆಯುವಂಥ ಸಂಖ್ಯೆಯೇ ವಾಸ್ತವ ಸಂಖ್ಯೆಗಳು. ರ್ಯಾಷನಲ್ ನಂಬರ್ಸು ಮತ್ತು ಇರ್ರ್ಯಾಷನಲ್ ನಂಬರ್ಸು ಎರಡನ್ನ ಸೇರಿಸಿ ನಾವು ಕರೆಯುವಂಥ ನಂಬರ್ಗಳೇ ರಿಯಲ್ ನಂಬರ್ಸ್. ಓಕೆ, ಅರ್ಥ ಆಯ್ತಾ? ರಿಯಲ್ ನಂಬರ್ಸ್ ಅಂದ್ರೆ ಏನಂತ? ಎಸ್. ಸೊ ರಿಯಲ್ ನಂಬರ್ಸ್ ಅಂದ್ರೆ ವಾಸ್ತವ ಸಂಖ್ಯೆಗಳಂದ್ರೆ ಎರಡು ನಂಬರ್ಗಳಿರ್ತವೆ. ಒಂದು ಭಾಗಲಬ್ಧ ಸಂಖ್ಯೆ, ಇನ್ನೊಂದು ಅಭಾಗಲಬ್ಧ ಸಂಖ್ಯೆ. ಅಂದರೆ ರ್ಯಾಷನಲ್ ನಂಬರ್ಸ್ ಮತ್ತು ಇರ್ರ್ಯಾಷನಲ್ ನಂಬರ್ಸ್. ರ್ಯಾಷನಲ್ ನಂಬರ್ಸ್ ಅಂದ್ರೆ ಏನು? ಈ ನಂಬರ್ಗಳನ್ನ ನಾವು P/Q ರೂಪದಲ್ಲಿ ಬರಿಬಹುದು. ವೇರ್ P ಮತ್ತು Q ಆರ್ ಕೋಪ್ರೈಮ್ ನಂಬರ್ಸ್. ಕರೆಕ್ಟ್. ಭಾಗಲಬ್ಧ ಸಂಖ್ಯೆ ಅಂದ್ರೆ ಏನು? ಇದನ್ನ P/Q ರೂಪದಲ್ಲಿ ಬರಿಬಹುದು. P ಮತ್ತು Qಗಳು ಸಹವಿಭಾಜ್ಯ ಸಂಖ್ಯೆಗಳು. ಅದೇ ಅಭಾಗಲಬ್ಧ ಸಂಖ್ಯೆಗಳಂದ್ರೆ ಏನು? ಅಭಾಗಲಬ್ಧ ಸಂಖ್ಯೆಗಳಂದ್ರೆ P/Q ರೂಪದಲ್ಲಿ ಬರೆಯೋಕ್ಕಾಗಲ್ಲ. ಡನ್. ಸೊ ಇದು ವಾಸ್ತವ ಸಂಖ್ಯೆಗಳು ಅಥವಾ ರಿಯಲ್ ನಂಬರ್ಸ್. ಸೊ ನಾನು ಹೇಳ್ದಂಗೆ ಪ್ರತಿ ವರ್ಷ ಇದರಲ್ಲಿ ಕೇಳುವಂಥ ಪ್ರಶ್ನೆ, √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಪ್ರೂವ್ ದ್ಯಾಟ್ √5 ಇಸ್ ಅ ಇರ್ರ್ಯಾಷನಲ್ ನಂಬರ್ ಅಂತ ಕೇಳ್ತಾರೆ. ಓಕೆ, ಇದನ್ನ ನೋಡಿ, ಈ ಥರ ಪ್ರಶ್ನೆನ ನಮಗೆ 3 ಮಾರ್ಕ್ ಕೇಳ್ತಾರೆ, 3 ಮಾರ್ಕ್ಸ್ ಕೇಳ್ತಾರೆ. ಯಾವ ರೀತಿ ಇದನ್ನು ಬರೆಯೋದು ಅಂತ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ √5 ಇಸ್ ಅ ಇರ್ರ್ಯಾಷನಲ್ ನಂಬರ್. ನಾವು ಇದರ ವಿರುದ್ಧ ಏನು ಅನ್ಕೊಳ್ಳೋಣ? ವಿರುದ್ಧ ಅನ್ಕೊಳ್ಳೋಣ. ನಾವು ವಿರುದ್ಧ ಅನ್ಕೊಳ್ಳೋಣ ಅಂದರೆ ಇದು ಇರ್ರ್ಯಾಷನಲ್ ಅಂತ ಹೇಳ್ತಿದ್ರೆ ನಾವು ರ್ಯಾಷನಲ್ ಅಂತ ಅನ್ಕೊಳ್ಳೋಣ. ಇದನ್ನ ಅಭಾಗಲಬ್ಧ ಅಂತ ಇದಾರಲ್ವಾ, ನಾವು ಇದನ್ನ ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ, ವಿರುದ್ಧವಾಗಿ ಊಹಿಸೋಣ ಇದನ್ನು. ರೈಟ್. ಸೊ ಇದನ್ನು ವಿರುದ್ಧವಾಗಿ ಊಹಿಸಿದಾಗ ಏನಾಗುತ್ತೆ? ಇವಾಗ ಇರ್ರ್ಯಾಷನಲ್ ನಂಬರ್ ಅಂದರೆ P/Q ರೂಪದಲ್ಲಿ ಬರೆಯೋಕ್ಕಾಗಲ್ಲ. ಕರೆಕ್ಟು. ನಾವೇನು ಅನ್ಕೊಳ್ಳೋಣ ಈಗ? √5 ಇಸ್ ಅ ರ್ಯಾಷನಲ್ ನಂಬರ್ ಅಂದರೆ √5 ಒಂದು ಭಾಗಲಬ್ಧ ಸಂಖ್ಯೆ. ಓಕೆ, ಭಾಗಲಬ್ಧ ಸಂಖ್ಯೆ ಅಂತ ಊಹಿಸೋಣ.
ಇವಾಗ ಭಾಗಲಬ್ಧ ಸಂಖ್ಯೆ ಅಂತ ಊಹಿಸಾದ್ಮೇಲೆ √5ನ ಯಾವ ಥರ ಬರಿಬೋದು ನಾವೀಗ? √5 = p/q. ಸ್ಟೂಡೆಂಟ್ಸ್ ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ ಕ್ಯೂ ಶೂನ್ಯಕ್ಕೆ ಸಮವಾಗಿರೋದಿಲ್ಲ. ಮತ್ತೆ ಪಿ ಮತ್ತು ಕ್ಯೂಗಳೇನಾಗಿರ್ತವೆ? ಕೋಪ್ರೈಮ್ ನಂಬರ್ಸ್ ಅಥವಾ ಸಹ ಅವಿಭಾಜ್ಯ ಸಂಖ್ಯೆಗಳು ಆಗಿರ್ತವೆ. ಜ್ಞಾಪಕ ಇಟ್ಕೋಬೇಕಾಗಿರುವಂಥ ಸಂಗತಿ ಇದು. ಕರೆಕ್ಟ್. ಏನು ಮಾಡಿದೀವಿ ಮೊದಲನೇ ಸ್ಟೆಪ್ಪು? ಅಭಾಗಲಬ್ಧ ಅಂತ ಹೇಳಿದಾರಲ್ವಾ, ನಾವು ಇದರ ಉಲ್ಟಾನ ವಿಲೋಮನ ಊಹಿಸ್ಕೊಂಡಿದ್ದೀವಿ. ಏನದು? ಇದು ಒಂದು ಭಾಗಲಬ್ಧ ಸಂಖ್ಯೆ. ಇರ್ರಾಷನಲ್ ಅಂತ ಹೇಳಿದಾರಲ್ವಾ, ಇದರ ಕಾಂಟ್ರಾಡಿಕ್ಟರಿ ನಾವು ಅಸ್ಯೂಮ್ ಮಾಡಿದ್ದೀವಿ. ಏನದು? ರ್ಯಾಷನಲ್ ನಂಬರ್ಸ್ ಅಂತ ಅಸ್ಯೂಮ್ ಮಾಡಿದ್ದೀವಿ. ಕರೆಕ್ಟ್. ಇದರ ಉಲ್ಟಾ, ಓಕೆ, ಇದರ ಇನ್ವರ್ಸ್ನ ನಾವು ಅಸ್ಯೂಮ್ ಮಾಡಿದ್ದೀವಿ ರ್ಯಾಷನಲ್ ನಂಬರ್ಸ್ ಅಂತ. ಇವಾಗ ಒಂದ್ಸತಿ ರ್ಯಾಷನಲ್ ನಂಬರ್ ಆದರೆ ಇದನ್ನ p/q ರೂಪದಲ್ಲಿ ಬರೀಬೋದಾ? ಎಸ್, ಬರೀಬೋದು. ಓಕೆ, p/q ಯಾವ ರೂಪದಲ್ಲಿ ಇರಬೇಕು? p/q ಅಂದರೆ ಏನಿಲ್ಲಿ? q ಶುಡ್ ನಾಟ್ ಬಿ ಈಕ್ವಲ್ ಟು 0. q ಶೂನ್ಯಕ್ಕೆ ಸಮವಾಗಿರಬಾರ್ದು. ಅದ್ರ ಜೊತೆಗೆ p ಮತ್ತು qಗಳು ಕೋಪ್ರೈಮ್ ನಂಬರ್ಸ್ ಆಗಿರಬೇಕು, ಅಂದರೆ ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರಬೇಕು. ಕರೆಕ್ಟ್. ಸೊ ಇಲ್ಲಿವರೆಗೂ ಬಂದಿದೆ. ಇವಾಗ ಈ ರೂಟನ್ನು ಹೋಗಿಸ್ಬೇಕು. ನಾವು ಏನು ಮಾಡಬೇಕು? ಎರಡು ಕಡೆ ವರ್ಗಗಳನ್ನು ತಗೊಳ್ಳಿ. ಸ್ಕ್ವೇರ್ ಆನ್ ಬೋತ್ ಸೈಡ್ಸ್. ಸೊ ಸ್ಕ್ವೇರ್ ಆನ್ ಬೋತ್ ಸೈಡ್ ಮಾಡಿದಾಗ ಏನಾಗುತ್ತೆ? √5 the whole square equals p/q the whole square. ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, 5 ಉಳ್ಕೊಳ್ಳುತ್ತೆ. ಇಲ್ಲೇನು ಬರುತ್ತೆ? p²/q² ಅಂತ ಉಳ್ಕೊಳ್ಳುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಈಗ ಕ್ರಾಸ್ ಮಲ್ಟಿಪ್ಲೈ ಅಂದರೆ ಕೋರೆ ಗುಣಾಕಾರ, ಕೋರೆ ಗುಣಾಕಾರ. ಓಕೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ ನಮಗೆ? p² = 5q². p² = 5q². ಅಂದರೆ ಇಲ್ಲಿ ನೋಡಿ, ಪಿ ಅನ್ನೋದು ಒಂದು ಸಂಖ್ಯೆ, ಕ್ಯೂ ಅನ್ನೋದು ಒಂದು ಸಂಖ್ಯೆ. ಇವೆರಡು ಸಂಖ್ಯೆಗಳು ಯಾವ ರೀತಿ ಇದ್ದಾವೆ? ಸಹವಿಭಾಜ್ಯ ಸಂಖ್ಯೆಗಳು, ಕೋಪ್ರೈಮ್ ನಂಬರ್ಸ್. ಇವಾಗ ಪಿ ಏನಾಗ್ತಾ ಇದೆ ನೋಡಿ, p = 5q². ಯಾವುದೋ ಒಂದು ಸಂಖ್ಯೆನ 5 ಜೊತೆ ನಾವು ಗುಣಾಕಾರ ಮಾಡಿದಾಗ ನೋಡಿ, ಯಾವುದೋ ಒಂದು ಸಂಖ್ಯೆನ ತಗೊಳ್ಳೋಣ, 3, 5 ಜೊತೆ ಗುಣಾಕಾರ ಮಾಡಿದಾಗ ಏನಾಗುತ್ತೆ? ಇದು 15. ಅಂದರೆ ಇವಾಗ ಪಿ ಏನಾಗ್ತಾ ಇದೆ? ಪಿ ಏನಾಗ್ತಾ ಇದೆ? ಫಾರ್ ಎಕ್ಸಾಂಪಲ್ ಕ್ಯೂನ 3 ಅಂತ ತಗೊಂಡ್ರೆ 3 5 15 ಅಂತ ಆಗ್ತದೆ. q² ಅಂದರೆ 9 ಆಗುತ್ತೆ. ಓಕೆ, ಈಗ ಕ್ಯೂನ 3 ಅಂತ ತಗೊಂಡ್ರೆ q² ಏನಾಗುತ್ತೆ? 9 ಆಗುತ್ತೆ. 9 5 45. ಸೊ ಈಗ 45ನ ಯಾವೆಲ್ಲ ಸಂಖ್ಯೆಗಳು ಭಾಗಿಸ್ತವೆ? 1 ಭಾಗಿಸುತ್ತೆ, 3 ಭಾಗಿಸುತ್ತೆ, 5 ಭಾಗಿಸುತ್ತೆ, 15 ಭಾಗಿಸುತ್ತೆ, 45 ಭಾಗಿಸುತ್ತೆ. ಬಟ್ ಇದು ಕೋಪ್ರೈಮ್ ಆಗುತ್ತಾ? ಅವಾಗ ಪಿ ಬಂದ್ಬಿಟ್ಟು ಕೋಪ್ರೈಮ್ ಆಗುತ್ತಾ? ಇಲ್ಲ. ಸೊ ಇಲ್ಲಿ 3 ಅಲ್ಲ, ನಾನು ನಿಮ್ಗೆ ಅರ್ಥ ಮಾಡಿಸ್ತಾ ಇದ್ದೀನಿ ಅಷ್ಟೇ. ಓಕೆ, ಇದನ್ನು ತೆಗೆದಾಕ್ಬಿಡ್ತೀನಿ. ಜಸ್ಟ್ ನಿಮ್ಗೆ ಅರ್ಥ ಮಾಡೋಕ್ಕೆ ಬರ್ದಿರೋದು ನಾನು ಅಷ್ಟೇ. ಓಕೆ, ಇದ್ರ ಬಗ್ಗೆ ನೀವು ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಇವಾಗ ವಾಪಸ್ ಇದಕ್ಕೆ ಬರೋಣ. ಓಕೆ, ನಿಮ್ಗೆ ಅರ್ಥ ಆಗಲಿ ಅಂತ ಒಂದು ಚಿಕ್ಕ ಎಕ್ಸಾಂಪಲ್ನ ಕೊಟ್ಟೆ ನಾನು ಅಷ್ಟೇ, ಬೇರೆ ಏನಿಲ್ಲ. ಓಕೆ, ಇವಾಗ ಇಲ್ಲಿ ಇದು ನೋಡಿ, ಅರ್ಥ ಮಾಡ್ಕೊಳ್ಳಿ. p² = 5 × q². ಅಂದರೆ ಇವಾಗ ಪಿ ಅನ್ನೋ ಒಂದು ಸಂಖ್ಯೆ 5ರಿಂದ ಗುಣಾಕಾರ ಮಾಡಿ ಬಂದಿರುವಂಥ ಸಂಖ್ಯೆ. ಅಂದರೆ ಇವಾಗ ಪಿನ 1 ಕೂಡ ಭಾಗಿಸುತ್ತೆ, ಅದ್ರ ಜೊತೆಗೆ 5 ಕೂಡ ಭಾಗಿಸುತ್ತಲ್ವಾ? ಕರೆಕ್ಟ್. ಸೊ ಇಲ್ಲಿ ಏನಂತ ಬರಿಬೋದು ನಾವು? p is a multiple of 5. p is a multiple of 5 or y ಅಲ್ಲ 5 or p divides 5 or 5 divides p. ಕರೆಕ್ಟ್. 5 ಪಿನ ಭಾಗಾಕಾರ ಮಾಡುತ್ತೆ. ಓಕೆ, 5 ಪಿನ ಭಾಗಾಕಾರ ಮಾಡುತ್ತೆ. ಕೋಪ್ರೈಮ್ ಸಹವಿಭಾಜ್ಯ ಅಂದ್ರೆ ಏನು? ಒಂದು ಮಾತ್ರ ಭಾಗಾಕಾರ ಮಾಡಬೇಕು, ಮಿಕ್ಕಿದ ಭಾಗಾಕಾರ ಮಾಡಬಾರ್ದು. ಸೊ ಇಲ್ಲಿ ಏನಂತ ಬರಿಬೋದು ನಾವೀಗ? p = 5c ಅಂತ ಬರಿಬೋದು. ಅಂದರೆ ಪಿ ಅನ್ನೋ ಒಂದು ನಂಬರು 5ರ ಗುಣಾಕಾರ ಒಂದು ಸಂಖ್ಯೆ ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲೇನಾಗ್ತಾ ಇದೆ? ಈಗ ಇದು ಅವಿಭಾಜ್ಯ ಆಗ್ತಾ ಇಲ್ಲ. ಓಕೆ, ಆ ಪ್ರೊಸೆಸಲ್ಲಿ ಇದ್ದೀವಿ. ನೆಕ್ಸ್ಟ್ ಎರಡು ಕಡೆ ವರ್ಗಗಳನ್ನು ತಗೊಳ್ಳಿ. ಎರಡು ಕಡೆ ವರ್ಗ ತೊಗೊಂಡ್ರೆ ಏನು ಬರುತ್ತೆ ನಿಮಗೆ? p² = 25c² ಅಂತ ಬರುತ್ತೆ. p² = 25c². ಬಟ್ p² ಅಂದರೆ ಏನು? 5q². p² ಅಂದರೆ 5q². ಸೊ p² ಜಾಗದಲ್ಲಿ 5q² ಅಂತ ಬರೀರಿ, ವಿಚ್ ಇಸ್ ಈಕ್ವಲ್ ಟು 25c². ಸೊ q² = 25/5c². 5 1s 5 5s. ಸೊ q² = 5c². ಹಾಗಾದರೆ ಕ್ಯೂನ ಕೂಡ 5k ಅಂತ ಬರೀಬೋದು. ಅಂದರೆ ನೋಡಿ ಇಲ್ಲಿ ಹೇಗೆ p = ಮಲ್ಟಿಪಲ್ ಆಫ್ 5. 5ರ ಒಂದು ಗುಣಾಂಕ p ಆಗಿದೆ, ಯಾಕಂದರೆ ಇದು 5ರ ಜೊತೆ ಗುಣಾಕಾರ ಆಗ್ತಾ ಇದೆ. ಅದೇ ರೀತಿ ಕ್ಯೂ ಕೂಡ 5ರ ಜೊತೆ ಗುಣಾಕಾರ ಆಗ್ತಾ ಇದೆ. ಸೊ 5ರ ಗುಣಾಂಕ ಕ್ಯೂ ಕೂಡ ಆಗುತ್ತೆ. ಸೊ ಇಲ್ಲಿ ನೋಡಿ 5c ಅಂತ ಬರದೆ 5k ಅಂತ ಬರದೆ. ಆದ್ದರಿಂದ ಏನಾಗ್ತಿದೆ ಇಲ್ಲಿ? p ಆ್ಯಂಡ್ q ಆರ್ ನಾಟ್ ಕೋಪ್ರೈಮ್. ಪಿ ಮತ್ತು ಕ್ಯೂ ಎರಡೂ ಕೂಡ ಸಹವಿಭಾಜ್ಯ ಸಂಖ್ಯೆ ಅಲ್ಲ. ಯಾಕಂದ್ರೆ ಎರಡೂ ಕೂಡ ಯಾವುದರಿಂದ ಭಾಗಿಸ್ಬಿಡ್ಬೋದು? ಈಗ ನಾವು 5ರಿಂದ ಭಾಗಿಸ್ಬೋದು.
ಇಲ್ಲೇನಂತ ಅನ್ಕೊಂಡಿದ್ವಿ ನಾವು ಸಹವಿಭಾಜ್ಯ ಸಂಖ್ಯೆಗಳು ಕೋಪ್ರೈಮ್ ಅಂತ ಅನ್ಕೊಂಡಿದ್ವಿ. ಅಂದರೆ ಇವೆರಡು ಸಂಖ್ಯೆಗಳನ್ನ ಬರೀ ಒಂದನ್ನಷ್ಟೇ ಭಾಗಿಸಕ್ಕೆ ಸಾಧ್ಯ ಆಗುತ್ತೆ, ಬೇರೆ ಯಾವುದು ಸಂಖ್ಯೆ ಆಗೋದಿಲ್ಲ. ಬಟ್ ಇಲ್ಲೇನು ಬರ್ತಾ ಇದೆ ನಮಗೆ, ಇದು 5ರಿಂದ ಭಾಗಿಸ್ಬೋದು, ಇದನ್ನು ಕೂಡ 5ರಿಂದ ಭಾಗಿಸ್ಬೋದು. ಹಾಗಾಗಿ ಪಿ ಮತ್ತು ಕ್ಯೂಗಳು ಸಹವಿಭಾಜ್ಯ ಸಂಖ್ಯೆ ಅಲ್ಲ. ದಿಸ್ ಇಸ್ ಕಾಂಟ್ರಾಡಿಕ್ಟರಿ ಟು ವಾಟ್ ಎವರ್ ವಿ ಅಸ್ಯೂಮ್ಡ್. ನಾವು ಮುಂಚೆ ಏನು ಊಹಿಸಿದ್ವೋ ಅದಕ್ಕೆ ಉಲ್ಟವಾಗಿದೆ, ಅದರ ವಿರುದ್ಧವಾಗಿದೆ ಇದು. ಹಾಗಾಗಿ ದೇರ್ ಫೋರ್ ರೂಟ್ 5 ಇಸ್ ಅ ರ್ಯಾಷನಲ್ ನಂಬರ್. ದೇರ್ ಫೋರ್ ರೂಟ್ 5 ಇಸ್ ಅ ರ್ಯಾಷನಲ್ ನಂಬರ್ ಅಂತ ಬರೆದ್ಬಿಟ್ರೆ ಇಲ್ಲಿಗೆ ಇದರ ಪುರಾವೆ ಅಥವಾ ಪ್ರೂಫ್ ಮುಗ್ದೋಗುತ್ತೆ. ಓಕೆ, ಸೊ ಇಲ್ಲಿ ನಾನು ನಿಮ್ಗೆ ಅರ್ಥ ಮಾಡಿಸಿದ್ದೀನಿ ಸ್ಟೂಡೆಂಟ್ಸ್, ಅರ್ಥ ಮಾಡ್ಕೊಳ್ಳಿ, ಯಾವ ರೀತಿ ಹೇಳ್ಕೊಟ್ಟಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಪ್ರೂಫ್ ಇರೋದು ಇದೇ ರೀತಿ. ಏನು ಮಾಡಬೇಕು ಫಸ್ಟಿಂದ ಹೇಳ್ತೀನಿ ಕೇಳಿ. ಅಭಾಗಲಬ್ಧ ಇರ್ರಾಷನಲ್ ಅಂತ ಹೇಳಿದಾರಲ್ವಾ, ಉಲ್ಟಾನ ಊಹಿಸ್ಕೋಬೇಕು. ಉಲ್ಟಾನ ಊಹಿಸ್ಕೊಂಡ್ರೆ ಏನಾಗುತ್ತೆ, ಭಾಗಲಬ್ಧ ಅಥವಾ ರ್ಯಾಷನಲ್ ನಂಬರ್ ಆಗುತ್ತೆ. ರ್ಯಾಷನಲ್ ನಂಬರ್ ಅಂದ್ರೆ ಏನು, ಇದನ್ನ P/Q ರೂಪದಲ್ಲಿ ಬರೀಬಹುದು. P/Q ರೂಪದಲ್ಲಿ ಬರೀಬಹುದು. ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, Q ಇಸ್ ನಾಟ್ ಈಕ್ವಲ್ ಟು 0. ನಂಬರ್ 1, P ಮತ್ತು Q ಆರ್ ಕೋಪ್ರೈಮ್ ನಂಬರ್, ಸಹವಿಭಾಜ್ಯ ಸಂಖ್ಯೆಗಳು. ಸಹವಿಭಾಜ್ಯ ಸಂಖ್ಯೆಗಳಂದ್ರೆ ಏನು ಅಂತ ನಿಮ್ಗೆ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಕರೆಕ್ಟ್. ಅಂದರೆ ಇವೆರಡು ಸಂಖ್ಯೆಗಳು ಬರೀ 1ರಿಂದ ಮಾತ್ರ ಭಾಗಿಸ್ಬೋದು, ಬೇರೆದ್ರಿಂದ ಭಾಗಿಸೋಕ್ಕಾಗೋದಿಲ್ಲ. ರೈಟ್? ಓಕೆ, ಈ ಥರ ಇರಬೇಕಾದ್ರೆ ನಾವೇನು ಮಾಡಿದ್ವಿ, ಎರಡು ಕಡೆ ವರ್ಗಗಳನ್ನು ತೊಗೊಂಡ್ವಿ, ಸ್ಕ್ವೇರ್ ಮಾಡಿದ್ವಿ. ಸ್ಕ್ವೇರ್ ಮಾಡಿದಾಗ ನಮ್ಗೇನು ಬರುತ್ತೆ, 5 = P² / Q² ಅಂತ ಬರುತ್ತೆ. ಕೋರೆ ಗುಣಾಕಾರ ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಬರೋದು P² = 5Q². ಇದನ್ನು ನೋಡಿದಾಗ ನಮ್ಗೇನು ಅರ್ಥ ಆಗುತ್ತೆ, P 5ರ ಒಂದು ಗುಣಾಂಕ ಆಗಿದೆ. P ಇಸ್ ಅ ಮಲ್ಟಿಪಲ್ ಆಫ್ 5, ಅಥವಾ P ಇಸ್ ಡಿವಿಸಿಬಲ್ ಬೈ 5. P ನ 5 ಭಾಗಾಕಾರ ಮಾಡ್ಬೋದು. ಇಲ್ಲಿ ನಾವೇನು ಅನ್ಕೊಂಡಿದ್ವಿ, ಬರೀ 1 ಮಾತ್ರ ಭಾಗಾಕಾರ ಮಾಡ್ಬೋದು. ಇಲ್ಲೇನಾಗ್ತಾ ಇದೆ, 5 ಕೂಡ P ನ ಭಾಗಾಕಾರ ಮಾಡ್ಬೋದು ಅಂತ ಗೊತ್ತಾಯ್ತು. ಅದಕ್ಕೆ ನಾನು ಯಾವ ಥರ ಬರದೆ, P = 5C, ವೇರ್ C ಇಸ್ ಒನ್ ಕಾನ್ಸ್ಟೆಂಟ್. C 1 ಆಗ್ಬೋದು, 2 ಆಗ್ಬೋದು, 3 ಆಗ್ಬೋದು, ಏನು ಬೇಕಾದ್ರೆ ಆಗ್ಬೋದು. ಸೊ ಇದಾದ್ಮೇಲೆ ಏನು ಬರ್ದ್ವಿ ನಾವು, ಎರಡು ಕಡೆನ ವರ್ಗಗಳನ್ನು ತಗೊಳ್ಳಿ. P² = 25C². P² ಅಂದರೆ ಏನು, P² ಅಂದರೆ ನೋಡಿ ಇಲ್ಲಿ ಏನಿದೆ, 5Q². ಸೊ ಈ P² ಜಾಗದಲ್ಲಿ ನಾವೇನಂತ ಬರೀಬೋದು, 5Q² ಅಂತ ಬರೀಬೋದು. ಸೊ Q² = 5C². ಸೊ Q² = 5C² ಅಂದರೆ Q ಕೂಡ ಒಂದು 5ರ ಗುಣಾಂಕ ಆಯಿತು. ಅಂದರೆ Qನ 5 ಭಾಗಿಸ್ಬಹುದು. ಸೊ ಇದು ಸಹವಿಭಾಜ್ಯ ಸಂಖ್ಯೆಗಳಂತ ನಾವು ಊಹಿಸೋದು ತಪ್ಪಾಯ್ತಲ್ವಾ, ಕಾಂಟ್ರಾಡಿಕ್ಟರಿ ಆಗ್ತಾ ಇದೆ ನಾವೇನು ಅಸ್ಯೂಮ್ ಮಾಡಿದೀವೋ. ಹಾಗಾಗಿ ಕಾಂಟ್ರಾಡಿಕ್ಟರಿ ಆಗ್ತಿರೋ ಕಾರಣ ನಾವು ಏನು ಊಹಿಸಿದವಲ್ವಾ ಸರ್, ನಾಟ್ ಕೋಪ್ರೈಮ್. ಓಕೆ, ನಾವು ಏನು ಊಹಿಸಿದ್ವಿ ಅಥವಾ ನಾವೇನು ಅಸ್ಯೂಮ್ ಮಾಡಿದ್ವಿ ಅದು ತಪ್ಪಾಗಿದೆ. ಹಾಗಾದ್ರೆ ನಾವೇನು ಊಹಿಸಿದ್ವಿ ನೋಡಿ, ಇಲ್ಲಿ ಇಟ್ ಈಸ್ ಅ ರ್ಯಾಷನಲ್ ನಂಬರ್ ಅಂತ ಊಹಿಸಿದ್ವಿ. ಬಟ್ ಅದು ರ್ಯಾಷನಲ್ ನಂಬರ್ ಆಗ್ತಾ ಇಲ್ಲ, ತಪ್ಪಾಗಿದೆ. ಹಾಗಾಗಿ ರೂಟ್ 5 ಒಂದು ಅಭಾಗಲಬ್ಧ ಸಂಖ್ಯೆ, ಅಥವಾ ರೂಟ್ 5 ಇಸ್ ಅ ರ್ಯಾಷನಲ್ ನಂಬರ್ ಅಂತ ಹೇಳಿಬಿಟ್ರೆ ಇಲ್ಲಿಗೆ ಈ ಪುರಾವೆ ಮುಗ್ದೋಗುತ್ತೆ. ಕ್ಲಿಯರ್? ಇದು 3 ಮಾರ್ಕಿಗೆ ಕೇಳ್ತಾರೆ, 3 ಮಾರ್ಕಿಗೆ ನೀವು ಇಷ್ಟು ಮಾಡಬೇಕು. ಓಕೆ, ತುಂಬ ಕ್ಲಿಯರಾಗಿ ನಾನು ಬರ್ದಿಲ್ಲ, ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಸೆಕೆಂಡ್ ಒನ್, ಇವಾಗ ನೋಡಿ, ಈ ಥರ ಪ್ರಶ್ನೆಗಳನ್ನು 2 ಮಾರ್ಕಿಗೆ ಕೇಳ್ತಾರೆ. ಇದು ತುಂಬ ಸಿಂಪಲ್, ಇದು ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿರುತ್ತೆ. ಸೇಮ್ ಥಿಂಗ್, ಉಲ್ಟಾನ ನಾವು ಊಹಿಸ್ಕೋಬೇಕು. ಉಲ್ಟಾನ ಊಹಿಸ್ಕೋಬೇಕಂದ್ರೆ ಏನು ಮಾಡಬೇಕು ನಾವು, 3 + 2 √ 5 ಇಸ್ ಅ ರ್ಯಾಷನಲ್ ನಂಬರ್, ಅಥವಾ ಇದೊಂದು ಭಾಗಲಬ್ಧ ಸಂಖ್ಯೆ ಅಂತ ನಾವು ಊಹಿಸ್ಕೋಬೇಕು. ಭಾಗಲಬ್ಧ ಸಂಖ್ಯೆ ಅಂದ ತಕ್ಷಣ ನಾವೇನಂತ ಬರಿಬೋದು, 3 + 2 √ 5 = P/Q. ಕರೆಕ್ಟ್. 2 √ 5 = P/Q. 3ನ ಈ ಕಡೆ ಕಳಿಸಿ ಅಂದರೆ -3 ಆಗುತ್ತೆ. 2 √ 5 = P - 3Q / Q. ಲಾಸ ಆನ ತಗೋಬೇಕಿಲ್ಲಿ, LCM ತಗೋಬೇಕು. LCM ತಗೊಂಡಾಗ ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ಮುಂದಕ್ಕೆ ಏನಾಗುತ್ತೆ, ರೂಟ್ 5 = P - 3Q / 2Q. ಇಲ್ಲಿ ಒಂದು ಪಾಯಿಂಟ್ನ ಬರಿಬೇಕು ನಾವು. ಯಾವ ಪಾಯಿಂಟ್ ಅಪ್ಪ ಅದು, P and Q ಆಯ್ತಲ್ವಾ, ವೇರ್ Q is not equal to 0 and P and Q are co-prime numbers ಅಥವಾ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಬರಿಬೇಕು. ಈ ಪಾಯಿಂಟ್ನ ಬಿಟ್ಟಿದೆ ನಾನು. ಓಕೆ, ಸಹ ಅವಿಭಾಜ್ಯ ಸಂಖ್ಯೆಗಳಂತ ಬರಿಬೇಕು. ರೈಟ್? ಸೊ ಇವಾಗ ನೋಡಿ, ಅದು ಬರ್ದಾಯ್ತು, ಇಲ್ಲಿವರೆಗೂ ಬಂದಿದ್ದೀವಿ. ಸೇಮ್ ಸ್ಟೆಪ್ಸ್ನ ನೀವು ಕೂಡ ಫಾಲೋ ಮಾಡಬೇಕು. ಇಲ್ಲಿ ಒಂದು ಪಾಯಿಂಟ್ನ ಬರಿಬೇಕೇನಪ್ಪ, ಪಾಯಿಂಟು P ಮತ್ತು Q ಎರಡು ಕೂಡ ಏನಾಗಿದೆ, ಸಹ ಅವಿಭಾಜ್ಯ ಸಂಖ್ಯೆಗಳು ಅಥವಾ ಕೋಪ್ರೈಮ್ ನಂಬರ್ಸ್ ಆಗಿದೆ. ಸೊ ಇವಾಗ ಇವೆರಡು ಕೋಪ್ರೈಮ್ ನಂಬರ್ಸ್ ಆದಾಗ ಈ ಆಪರೇಷನ್ ಮಾಡಿದಾಗ ರೂಟ್ 5 ಏನಾಗುತ್ತೆ, ರೂಟ್ 5 ಕೂಡ ಒಂದು ರ್ಯಾಷನಲ್ ನಂಬರ್ ಆಗುತ್ತೆ, ಒಂದು ಭಾಗಲಬ್ಧ ಸಂಖ್ಯೆ ಆಗುತ್ತೆ. ಬಟ್ ವಿ ನೋ, ಆದರೆ ನಮಗೆ ಗೊತ್ತಿದೆ, ಬಟ್ ವಿ ನೋ ದ್ಯಾಟ್ ರೂಟ್ 5 ಇಸ್ ಇರ್ರಾಷನಲ್. ಓಕೆ, ಬಟ್ ವಿ ನೋ ದ್ಯಾಟ್ root 5 is irrational, which is contradicting our assumption.
ಕಾಂಟ್ರಾಡಿಕ್ಟಿಂಗ್ ಅವರ್ ಅಸಂಪ್ಷನ್. ಓಕೆ, therefore 3 + 2 √5 is a irrational number. ಅಷ್ಟೇ, ಮುಗೀತು. ಕ್ಲಿಯರ್? ಅರ್ಥ ಆಯ್ತಾ? ಸೊ ಮತ್ತೆ ಇನ್ನೊಂದ್ಸತಿ ಹೇಳ್ತೀನಿ ಕೇಳಿ. ಇಲ್ಲಿ ಪಿ ಮತ್ತು ಕ್ಯೂ ಸಹವಿಭಾಜ್ಯ ಸಂಖ್ಯೆಗಳು, ನಾವಿಲ್ಲೇ ನೋಡಿದ್ವಿ ಅದನ್ನ, ಹೌದಾ? ಸಹವಿಭಾಜ್ಯ ಸಂಖ್ಯೆಗಳು ಅಂದರೆ ಕೋಪ್ರೈಮ್ ನಂಬರ್ಸ್. ಸೊ ಇವಾಗ ಪಿ ಮತ್ತು ಕ್ಯೂಗಳು ಕೋಪ್ರೈಮ್ ನಂಬರ್ಸ್ ಆದಾಗ ಇದೇನಾಗುತ್ತೆ? ಇದು P/Q ರೂಪದಲ್ಲಿ ಬರಿಬೋದಾ ಈ ಸೈಡನ್ನು? ಹೌದು, ಬರಿಬೋದು. P/Q ರೂಪದಲ್ಲಿ ಬರೆದಾಗ √5 = P/Q ಆಗುತ್ತೆ. ಮತ್ತೆ ಕರೆಕ್ಟ್, P/Q ಆಗುತ್ತೆ. ಹಾಗಾದರೆ √5 ರ್ಯಾಷನಲ್ ನಂಬರ್ ಆಯ್ತಲ್ವಾ? ರ್ಯಾಷನಲ್ ನಂಬರ್ ಆಯಿತು. ಸೊ ಇವಾಗ ಏನು ಮಾಡಬೇಕು? ಇದರ ನೆಕ್ಸ್ಟ್ ಸ್ಟೆಪ್ ನಾವೇನು ಮಾಡಬೇಕು? ಇದೇ ರೀತಿ ಬರೀಬೇಕು ಎಕ್ಸಾಮಿನೇಷನಲ್ಲಿ. ಓಕೆ, ಸೊ ನಾನು ಫುಲ್ಲಾಗಿ ಬರೋದಿಲ್ಲ, ಬಟ್ ನಿಮ್ಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ಇದು ರ್ಯಾಷನಲ್ ನಂಬರ್ ಅಂತ ಬರೆದಾದ್ಮೇಲೆ ನೆಕ್ಸ್ಟ್ ಏನು ಬರೀಬೇಕಂದ್ರೆ, ಆದರೆ ನಮಗೆ ಗೊತ್ತಿದೆ √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು. ಹಾಗಾಗಿ ನಾವು ಏನನ್ನು ಊಹಿಸಿದ್ವೋ ಮುಂಚೆ ಅದು ಇದಕ್ಕೆ ವಿಲೋಮವಾಗಿದೆ, ವಿರುದ್ಧವಾಗಿದೆ. ಹಾಗಾಗಿ 3 + 2 √5 ಒಂದು ಅಭಾಗಲಬ್ಧ ಸಂಖ್ಯೆ. ಸಿ, ಬಟ್ ವಿ ನೋ ದಟ್ √5 is irrational number which is contradicting to our assumption. ನಾವೇನು ಅಸ್ಯೂಮ್ ಮಾಡಿದ್ವಿ? ಓಕೆ, ಕಾಂಟ್ರಾಡಿಕ್ಟಿಂಗ್ ಟು ಅವರ್ ಅಸಂಪ್ಷನ್. therefore 3 + 2 √5 is a irrational number. ಅಷ್ಟೇ. ಓಕೆ, ಸೊ ಇದನ್ನ 2 ಮಾರ್ಕಿಗೆ ಕೇಳ್ತಾರೆ, 2 ಮಾರ್ಕಿಗೆ ಇಷ್ಟೇ ಬರೀಬೇಕು. ರೈಟ್, 3 ಮಾರ್ಕಿಗೆ ನಾನು ತೋರಿಸಿದ್ದೇನಲ್ವಾ, ಅಷ್ಟು ಬರೆದ್ರೆ ಸಾಕು. ಸೊ ಇಲ್ಲಿಗೆ ನಾವು ಈ ವಾಸ್ತವ ಸಂಖ್ಯೆಗಳು ಅಥವಾ ರಿಯಲ್ ನಂಬರ್ಸಲ್ಲಿ ನೋಡಬೇಕಾಗಿರುವಂಥ ಇಂಪಾರ್ಟೆಂಟ್ ಪ್ರಶ್ನೆನ ನೋಡಿದ್ದೀವಿ. ಇದೇ ರೀತಿ ಕಂಟೆಂಟ್ಗಾಗಿ SSLC ಪರೀಕ್ಷೆ ಚಾನಲ್ನ ಫಾಲೋ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸ್ಟೇ ಟ್ಯೂನ್ಡ್.